ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ IDBI ಬ್ಯಾಂಕ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ. ಸೊ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ಪೋಸ್ಟ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಪೋಸ್ಟ್ ಕೋಡ್ ಆಗಿರ್ಬೋದು ಅಥವಾ ಫಂಕ್ಷನಲ್ ಏರಿಯಾ ಆ್ಯಂಡ್ ಪೊಸಿಷನ್, ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಇದರ ಬಗ್ಗೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಆಡಿಟ್ ಇನ್ಫಾರ್ಮೇಷನ್ ಸಿಸ್ಟಮ್ IS ಇದರಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ DGM ಗ್ರೇಡ್ D ಇಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಆದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ C 4 ಪೋಸ್ಟ್ ಇದೆ. ಸೊ ಟೋಟಲ್ ಆಗಿ ಆಡಿಟ್ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ 4 ಪೋಸ್ಟ್ಗಳಿವೆ. ನೆಕ್ಸ್ಟ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಫೀಲ್ಡಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ 1 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ 4 ಇದೆ. ಮ್ಯಾನೇಜರ್ 4 ಪೋಸ್ಟ್. ಸೊ ಟೋಟಲ್ ಆಗಿ 9 ಪೋಸ್ಟ್ಗಳಿವೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೊಸಿಷನ್ 5 ಪೋಸ್ಟ್ ಇದೆ. ಮ್ಯಾನೇಜರ್ ಪೋಸ್ಟಿಗೆ 3 ವೇಕೆನ್ಸಿ ಇದೆ. ಟೋಟಲ್ ಆಗಿ 8 ವೇಕೆನ್ಸಿಗಳಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಕ್ರೆಡಿಟ್ ಅಥವಾ ರಿಟೇಲ್ ಬ್ಯಾಂಕಿಂಗ್ ಇನ್ಕ್ಲೂಡಿಂಗ್ ರಿಟೇಲ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ 25, ಮ್ಯಾನೇಜರಿಗೆ 31, ಟೋಟಲ್ ಆಗಿ 56 ಪೋಸ್ಟ್ಗಳು ಖಾಲಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ IMD, ಸೊ ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ 1 ಪೋಸ್ಟ್ ಇದೆ. ಮ್ಯಾನೇಜರ್ 4, ಟೋಟಲ್ ಆಗಿ 5 ಪೋಸ್ಟ್ಗಳು ಖಾಲಿ ಇವೆ. ಸೆಕ್ಯೂರಿಟಿ ಇದರಲ್ಲಿ ಮ್ಯಾನೇಜರ್ 4 ಪೋಸ್ಟ್ಗಳು, ಟೋಟಲ್ ಆಗಿ 4 ಪೋಸ್ಟ್. ಸೊ ಓವರಾಲ್ ಆಗಿ 86 ಪೋಸ್ಟ್ಗಳು ಖಾಲಿ ಇವೆ. ಈ 86 ಪೋಸ್ಟ್ಗಳಲ್ಲಿ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ DGM ಗ್ರೇಡ್ D, ಸೊ ಇದರಲ್ಲಿ ಅನ್ರಿಸರ್ವ್ಡ್ 1 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇದರಲ್ಲಿ ಅನ್ರಿಸರ್ವ್ಡ್ 16, SC 4, ST 5, OBC 10, ಎಕನಾಮಿಕಲಿ ವೀಕರ್ ಸೆಕ್ಷನ್ 4. ಸೊ ಟೋಟಲ್ ಆಗಿ 39. ನೆಕ್ಸ್ಟ್ ಮ್ಯಾನೇಜರ್ ಗ್ರೇಡ್ B ಇದರಲ್ಲಿ ರಿಸರ್ವೇಷನ್ ಇಲ್ಲದೆ 19 ಪೋಸ್ಟ್ಗಳು. ಪರಿಶಿಷ್ಟ ಜಾತಿ 8, ಪರಿಶಿಷ್ಟ ಪಂಗಡ 3, ಹಿಂದುಳಿದ ವರ್ಗ 12, ಎಕನಾಮಿಕಲಿ ವೀಕರ್ ಸೆಕ್ಷನ್ 4, ಟೋಟಲ್ ಆಗಿ 46 ಪೋಸ್ಟ್ಗಳು. ಸೊ 86 ಪೋಸ್ಟ್ಗಳನ್ನು ಕೆಟಗರಿ ವೈಸ್ ರಿಸರ್ವೇಷನ್ ಆ್ಯಂಡ್ ರಿಸರ್ವೇಷನ್ ಇಲ್ಲದಿರುವುದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇ ಆ್ಯಂಡ್ ಅಲವೆನ್ಸಸ್ ಬಗ್ಗೆ ಕೊಟ್ಟಿದ್ದಾರೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗ್ರೇಡ್ D, ಸೊ ಇವರಿಗೆ ಸ್ಯಾಲ್ರಿ 76,010 ರೂಪೀಸಿಂದ ಅಪ್ ಟು 1,55,000 ಪರ್ ಮಂತ್ ಅಪ್ರಾಕ್ಸಿಮೇಟ್ ಆಗಿ ಸಿಗತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಿಗೆ 63,840 ಇಂದ 1,28,000 ಕೂಡ ಅಪ್ರಾಕ್ಸಿಮೇಟ್ಲಿ ಪರ್ ಮಂತ್ ಸ್ಯಾಲ್ರಿ ಸಿಗ್ಬೋದು. ಮ್ಯಾನೇಜರಿಗೆ 48,170 ಇಂದ 98,000 ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ ಇಷ್ಟು ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮಿನಿಮಮ್ 35, ಮ್ಯಾಕ್ಸಿಮಮ್ 45 ಇಯರ್ಸ್. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ Cಗೆ ಮಿನಿಮಮ್ 28, ಮ್ಯಾಕ್ಸಿಮಮ್ 40. ಮ್ಯಾನೇಜರಿಗೆ ಮಿನಿಮಮ್ 25, ಮ್ಯಾಕ್ಸಿಮಮ್ 35 ವರ್ಷ. ನೆಕ್ಸ್ಟ್ ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಇದೆ. ಸೊ ಅದು SC STಗಳಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳಿಗೆ 3 ವರ್ಷಗಳು. ಎಕ್ಸ್ ಸರ್ವಿಸ್ ಮೆನಿಗೆ 5 ವರ್ಷ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ SC ST 200 ರೂಪಾಯಿ. ನೆಕ್ಸ್ಟ್ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ್ಯಂಡ್ OBC 1000 ರೂಪಾಯಿಯನ್ನು ಅಪ್ಲಿಕೇಶನ್ ಫೀ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇದರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಕೋಡ್ ಆಡಿಟಲ್ಲಿ ಫಂಕ್ಷನಲ್ ಏರಿಯಾ ಇನ್ಫಾರ್ಮೇಷನ್ ಸಿಸ್ಟಮ್ IS ಇದರಲ್ಲಿ ವೇಕೆನ್ಸಿ 4 ಇತ್ತು. ಸೊ ಅದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟಿಗೆ ಮಿನಿಮಮ್ 28 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ. ಎಜುಕೇಷನಲ್ ಕ್ವಾಲಿಫಿಕೇಷನ್ BTech BE ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಡಿಜಿಟಲ್ ಬ್ಯಾಂಕಿಂಗ್, BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ IT ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ
ಗ್ರ್ಯಾಜುಯೇಟ್ಸ್ ಇನ್ ಎನಿ ಸ್ಟ್ರೀಮ್ ವಿತ್ ವ್ಯಾಲಿಡ್ ಸರ್ಟಿಫೈಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟರ್. ಸೊ ಈ ಸರ್ಟಿಫಿಕೇಷನ್ ಇರಬೇಕು. CISA ಸರ್ಟಿಫಿಕೇಷನ್ ಇದ್ದರೂ ಆಗುತ್ತೆ, ಅಥವಾ MSc IT ಅಥವಾ ಕಂಪ್ಯೂಟರ್ ಸೈನ್ಸ್, MCA, MTech, ME ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, IT, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡಿಜಿಟಲ್ ಬ್ಯಾಂಕಿಂಗ್, ಕಂಪ್ಯೂಟರ್ ಸೈನ್ಸ್. ಸೊ ಯಾವುದೇ ಸ್ಟ್ರೀಮಲ್ಲಿ MSc ಮಾಡಿದರೂ ಆಗುತ್ತೆ. ಸೊ ಅದರ ಜೊತೆಗೆ CISM ಅಥವಾ CRISC ಅಥವಾ CISA ಅಥವಾ CISSP ಈ ಸರ್ಟಿಫಿಕೇಷನ್ ಇದ್ದವರಿಗೆ ಪ್ರಿಫರೆನ್ಸನ್ನು ಜಾಸ್ತಿ ಕೊಡೋದಾಗಿ ಹೇಳಿದ್ದಾರೆ. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್, ಮಿನಿಮಮ್ 7 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದರಲ್ಲಿ 4 ವರ್ಷ ಆದರೂ ಕೂಡ ಅದರಲ್ಲಿ 4 ವರ್ಷ ಇನ್ಫಾರ್ಮೇಷನ್ ಸಿಸ್ಟಮ್ IS ಅಲ್ಲಿ ವರ್ಕ್ ಮಾಡಿರಬೇಕಾಗತ್ತೆ. ನೆಕ್ಸ್ಟ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ FRM. ಸೊ ಇದರಲ್ಲಿ ಫ್ರಾಡ್ ಅನಾಲಿಟಿಕ್ಸ್ ಒಂದು ವೇಕೆನ್ಸಿ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಮಿನಿಮಮ್ 35 ಇಯರ್ಸ್, ಮ್ಯಾಕ್ಸಿಮಮ್ 45 ವರ್ಷ. ಸೊ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಆಗಿರಬೇಕು. ಯಾವುದರಲ್ಲಿ ಅಂತ ಹೇಳಿದರೆ BSc ಇನ್ ಮ್ಯಾಥಮ್ಯಾಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಥವಾ BTech ಫ್ರಮ್ ಎನಿ ಯೂನಿವರ್ಸಿಟಿ. ಸೊ ಪ್ರಿಫರೆನ್ಸನ್ನು ಯಾರಿಗೆ ಕೊಡ್ತಾರೆ ಅಂತ ಹೇಳಿದರೆ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಮಾಸ್ಟರ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ MSc. ಸೊ PG ಮಾಡಿದವರಿಗೆ ಪ್ರಿಫರೆನ್ಸನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಮ್ಯಾಥಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮೇಯ್ನಾಗಿ MScನ ಮುಗಿಸಿರ್ಬೇಕಾಗತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮಿನಿಮಮ್ 10 ವರ್ಷದ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅದರಲ್ಲಿ 7 ವರ್ಷ ಡಾಟಾ ಸೈನ್ಸಲ್ಲಿ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಸಪೋಸ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇದರಲ್ಲಿ ವರ್ಕ್ ಮಾಡಿರುವಂಥವರಿಗೆ ಪ್ರಿಫರೆನ್ಸನ್ನು ಜಾಸ್ತಿ ಕೊಡ್ತಾರೆ. ನೆಕ್ಸ್ಟ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಮಿನಿಮಮ್ 28 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್. ಸೊ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳಿದ್ದಾರೆ. ಯಾವುದೇ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ದಾರೆ. ಬಟ್ ಅದರಲ್ಲೂ ಕೂಡ ಪ್ರಿಫರೆನ್ಸನ್ನು ಮಾಸ್ಟರ್ಸ್ ಡಿಗ್ರಿ ಆದವರಿಗೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದರ ಜೊತೆಗೆ CBFA ಅಥವಾ CRM ಅಥವಾ CFE ಅಥವಾ FRM. ಸೊ ಈ ಸರ್ಟಿಫಿಕೇಷನನ್ನು ಹೊಂದಿರುವವರಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ಇದರಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 7 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಅದು ಫಿನಾನ್ಷಿಯಲ್ ಟೆಕ್ನಾಲಜಿ ಸೆಕ್ಟರಲ್ಲಿ ಇರಬೇಕಾಗತ್ತೆ. ಅದರಲ್ಲಿ 4 ವರ್ಷಗಳ ಕಾಲ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಿಫರೇಬ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಚಾನೆಲ್ಸ್. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ಅದೇ ರೀತಿ ಪೇಮೆಂಟ್ ಇಕೋಸಿಸ್ಟಮ್. ಸೊ ಇದರಲ್ಲಿ ಕೂಡ ಎಕ್ಸ್ಪೀರಿಯನ್ಸನ್ನು ಇದ್ದವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಮಿನಿಮಮ್ 28 ಇಯರ್ಸ್, ಮ್ಯಾಕ್ಸಿಮಮ್ 40. ಸೊ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಕೇಳಿದ್ದಾರೆ ಇನ್ BSc ಮ್ಯಾಥಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಥವಾ BTech. ಮಾಸ್ಟರ್ಸ್ ಆದವರಿಗೆ, ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾರೆ. ಮಿನಿಮಮ್ 7 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಕ್ಯಾಂಡಿಡೇಟ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆರ್ ಪೈಥಾನ್ ಆ್ಯಂಡ್ SAA ಸಾಫ್ಟ್ವೇರ್. ಸೊ ಇದರಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಪ್ರಿಫರೆನ್ಸನ್ನು ಜಾಸ್ತಿ ಕೊಡ್ತಾರೆ. ಟೋಟಲ್ 7 ಇಯರ್ಸಲ್ಲಿ 4 ಇಯರ್ಸ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಸೊ ಇದರಲ್ಲಿ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜರ್ ಪೋಸ್ಟ್. ಸೊ ಇದಕ್ಕೆ ಮಿನಿಮಮ್ ಏಜ್ 25, ಮ್ಯಾಕ್ಸಿಮಮ್ 35. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಪ್ಲೈ ಮಾಡಬಹುದು. ಸೊ ಪ್ರಿಫರೆನ್ಸನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ಹೆಚ್ಚು ಕೊಡ್ತಾರೆ. ಸೊ ಅದರ ಜೊತೆಗೆ CBFA, CRM, CFE, FRM ಈ ಸರ್ಟಿಫಿಕೇಟ್ ಇದ್ದವರಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಅದು ಫೈನಾನ್ಷಿಯಲ್ ಟೆಕ್ನಾಲಜಿ ಸೆಕ್ಟರಲ್ಲಿ ಇರಬೇಕಾಗತ್ತೆ ಎಕ್ಸ್ಪೀರಿಯನ್ಸ್. ಸೊ ಈ ಟೋಟಲ್ 4 ವರ್ಷದಲ್ಲಿ ಮಿನಿಮಮ್ 2 ವರ್ಷ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿಫರೇಬ್ಲಿ
ಡಿಜಿಟಲ್ ಬ್ಯಾಂಕಿಂಗ್ ಚಾನೆಲ್ಸ್ ಆ್ಯಂಡ್ ಪೇಮೆಂಟ್ ಇಕೋಸಿಸ್ಟಮ್. ಸೊ ಇದರಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರಿಫರೆನ್ಸನ್ನು ಜಾಸ್ತಿ ಕೊಡ್ತಾರೆ. ಸೊ ಪೇಮೆಂಟ್ ಇಕೋಸಿಸ್ಟಮ್ ಅಂತ ಹೇಳಿದರೆ ಕಾರ್ಡ್ ರಿಲೇಟೆಡ್ ಬಿಸ್ನೆಸ್ ಅಕ್ವೈರಿಂಗ್ ಆಗಿರ್ಬೋದು, ಇಶ್ಯೂಯಿಂಗ್ ಆಗಿರ್ಬೋದು, ಮೊಬೈಲ್ ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗ್, UPI, AEPS ಎಕ್ಸೆಟ್ರಾ ಹೇಳಿದ್ದಾರೆ. ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟ್ ಮಿನಿಮಮ್ 25 ಮ್ಯಾಕ್ಸಿಮಮ್ 35 ಏಜ್ ಇದೆ. ಸೊ ಇದಕ್ಕೆ ಕೂಡ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಇನ್ BSc ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, BTech. ಸೊ ಪ್ರಿಫರೆನ್ಸನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ಹೆಚ್ಚು ಕೊಟ್ಟಿದ್ದಾರೆ. ಸೊ ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್, ಆರ್, ಪೈಥಾನ್ ಆ್ಯಂಡ್ SAS ಸಾಫ್ಟ್ವೇರ್. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ 4 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ 2 ವರ್ಷ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಕ್ರೆಡಿಟ್ ರಿಸ್ಕ್. ಸೊ ಇದಕ್ಕೆ ಮ್ಯಾನೇಜರ್ ಮಿನಿಮಮ್ 25 ಮ್ಯಾಕ್ಸಿಮಮ್ 35 ಹೇಳಿದ್ದಾರೆ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ CA ಅಥವಾ MBA ಅನ್ನು ಕೇಳಿದ್ದಾರೆ. ಅದು ಕೂಡ ಫಿನಾನ್ಸ್ ಅಥವಾ ಬ್ಯಾಂಕಿಂಗ್ ಸ್ಪೆಷಲೈಸೇಷನನ್ನು ಕೇಳಿದ್ದಾರೆ. CFA, FRM, ICW ಸರ್ಟಿಫಿಕೇಷನ್ ಕೂಡ ಕೇಳಿದ್ದಾರೆ. ಸೊ ಮಿನಿಮಮ್ 4 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಆ್ಯಸ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಕಾರ್ಪೊರೇಟ್ ಎಂಟಿಟೀಸ್. ಸೊ ಇದರಲ್ಲಿ ಆಫೀಸರ್ ಆಗಿ ವರ್ಕ್ ಮಾಡಿರಬೇಕಾಗತ್ತೆ. ಔಟ್ ಆಫ್ ಎಬೋ ಅಂದರೆ 4 ವರ್ಷದಲ್ಲಿ 2 ವರ್ಷ ಸೊ ಸೇಮ್ ಫಂಕ್ಷನಲ್ ಏರಿಯಾ ಅಂತ ಹೇಳಿದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಏರಿಯಾದಲ್ಲಿ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಿನಿಮಮ್ 28 ಮ್ಯಾಕ್ಸಿಮಮ್ 40. ಎಜುಕೇಷನಲ್ ಕ್ವಾಲಿಫಿಕೇಷನ್ BE, BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ BCA ಅಥವಾ BSc ಇನ್ ಕಂಪ್ಯೂಟರ್ ಸೈನ್ಸ್ IIT ಫ್ರಮ್ ದ ಯೂನಿವರ್ಸಿಟಿ. ಸೊ ಈ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರುವವರು ಅಪ್ಲೈ ಮಾಡಬಹುದು. ಅಥವಾ MCA, MSc ಇನ್ ಕಂಪ್ಯೂಟರ್ ಸೈನ್ಸ್, MSc IT ಫ್ರಮ್ ದ ಯೂನಿವರ್ಸಿಟಿ. ಎಕ್ಸ್ಪೀರಿಯನ್ಸ್ ಮಿನಿಮಮ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಆಗಿರ್ಬೋದು ಅಥವಾ BFSI ಸೆಕ್ಟರ್, ಫೈನಾನ್ಷಿಯಲ್ ಟೆಕ್ನಾಲಜಿ ಅಥವಾ ಫಿನ್ಟೆಕ್ ಆರ್ ಎನಿ ಕಾರ್ಪೊರೇಟ್ ಎಂಟಿಟಿ ಹ್ಯಾವಿಂಗ್ ಡಿಪಾರ್ಟ್ಮೆಂಟ್, ಡಿವಿಷನ್, ಸಬ್ಸಿಡರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ. ಸೊ ಇಷ್ಟು ವಿಷಯಗಳಿರುವಂಥ ಎಂಟಿಟಿಯಲ್ಲಿ 7 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಈ 7 ಇಯರ್ಸಲ್ಲಿ 4 ಇಯರ್ಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಥವಾ ಸೈಬರ್ ಸೆಕ್ಯೂರಿಟಿ ಈ ಫೀಲ್ಡಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟ್. ಸೊ ಮಿನಿಮಮ್ 25 ಮ್ಯಾಕ್ಸಿಮಮ್ 35 ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನು BE, BTech ಇನ್ ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, IT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ IT. ಸೊ ಇದರಲ್ಲಿ ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದ್ದವರು ಅಪ್ಲೈ ಮಾಡ್ಬೋದು. ಪ್ರಿಫರೇಬ್ಲಿ MCA, MSc ಇನ್ ಕಂಪ್ಯೂಟರ್ ಸೈನ್ಸ್, MSc IT. ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಮಿನಿಮಮ್ ಎಕ್ಸ್ಪೀರಿಯನ್ಸ್ 4 ಇಯರ್ಸ್ ಕೇಳಿದ್ದಾರೆ. ಸೊ ಅದರಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಇನ್ ದ ಏರಿಯಾ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಥವಾ ಸೈಬರ್ ಸೆಕ್ಯೂರಿಟಿ ಈ ಫೀಲ್ಡಲ್ಲಿ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕಾರ್ಪೊರೇಟ್ ಕ್ರೆಡಿಟ್ ಅಥವಾ ರಿಟೇಲ್ ಬ್ಯಾಂಕಿಂಗ್. ಸೊ ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟಿಗೆ ಮಿನಿಮಮ್ 28 ಮ್ಯಾಕ್ಸಿಮಮ್ 40 ಇಯರ್ಸನ್ನು ಕೇಳಿದ್ದಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಕೇಳಿದ್ದಾರೆ. ಯಾವುದೇ ಸ್ಟ್ರೀಮಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಕೇಳಿದ್ದಾರೆ. ಮಿನಿಮಮ್ 7 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಫಿನಾನ್ಸ್, ಕಾರ್ಪೊರೇಟ್ ಕ್ರೆಡಿಟ್, ರಿಟೇಲ್ ಕ್ರೆಡಿಟ್ ಇನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ 7 ವರ್ಷದಲ್ಲಿ ಮಿನಿಮಮ್ 4 ವರ್ಷ ಕಾರ್ಪೊರೇಟ್ ಅಥವಾ ರಿಟೇಲ್ ಫಿನಾನ್ಸ್ ಈ ಏರಿಯಾದಲ್ಲಿ ಇರಬೇಕು ಅಂತ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾನೇಜರ್ ಮಿನಿಮಮ್ 25 ಇಯರ್ಸ್ ಮ್ಯಾಕ್ಸಿಮಮ್ 35. ಎಜುಕೇಷನಲ್ ಕ್ವಾಲಿಫಿಕೇಷನ್ ಯಾವುದೇ ಸ್ಟ್ರೀಮಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ. ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅದು ಕಾರ್ಪೊರೇಟ್ ಫಿನಾನ್ಸ್, ಕಾರ್ಪೊರೇಟ್ ಕ್ರೆಡಿಟ್. ಸೊ
ಈ ಏರಿಯಾದಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. 4 ಇಯರ್ಸಲ್ಲಿ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕಾರ್ಪೊರೇಟ್ ಅಥವಾ ರಿಟೇಲ್ ಫಿನಾನ್ಸ್ ಇನ್ ದ ಏರಿಯಾಸ್ ಆಫ್ ಕ್ರೆಡಿಟ್ ಸೋರ್ಸಿಂಗ್ ಆ್ಯಂಡ್ ಅಪ್ರೈಸಲ್ ಆಫ್ ಲಾರ್ಜ್ ಟಿಕೆಟ್ ಸೈಜ್ ಲೋನ್ಸ್, ಡಾಕ್ಯುಮೆಂಟೇಷನ್, ಕ್ರೆಡಿಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಆಪರೇಷನ್ಸ್, ಕ್ರೆಡಿಟ್ ರಿಸ್ಕ್, ಕ್ರೆಡಿಟ್ ರಿಕವರಿ ಎಕ್ಸೆಟ್ರಾ. ಸೊ ಈ ಥರ ವರ್ಕನ್ನು ಮಾಡಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಪ್ರಿಮೈಸಸ್, ಸೊ ಗ್ರೇಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಮಿನಿಮಮ್ 28 ಮ್ಯಾಕ್ಸಿಮಮ್ 40. ಎಜುಕೇಷನಲ್ ಕ್ವಾಲಿಫಿಕೇಷನ್ BTech, BE ಇನ್ ಸಿವಿಲ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಡ್ಯುಯಲ್ ಸ್ಪೆಷಲೈಸೇಷನ್ wherein one of the specialization should be civil, electrical engineering from any universities. Next BFSI ಸೆಕ್ಟರ್ ಅಥವಾ ಲಾರ್ಜ್ ಕಾರ್ಪೊರೇಟ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಈ 7 ಇಯರ್ಸಲ್ಲಿ ಅಟ್ಲೀಸ್ಟ್ 4 ಇಯರ್ಸ್ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಇಂಜಿನಿಯರಿಂಗ್ ಈ ಫೀಲ್ಡಲ್ಲಿ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಮ್ಯಾನೇಜರ್, ಮಿನಿಮಮ್ 25 ಮ್ಯಾಕ್ಸಿಮಮ್ 35. ಎಜುಕೇಷನಲ್ ಕ್ವಾಲಿಫಿಕೇಷನ್ BTech, BE ಇನ್ ಸಿವಿಲ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಇದು ಕೂಡ ಸೇಮ್ ಅದೇ ಕೇಳಿದರೆ ಡ್ಯುಯಲ್ ಸ್ಪೆಷಲೈಸೇಷನ್ ಇರಬೇಕಾಗತ್ತೆ. ಅದರಲ್ಲಿ ಐದರ್ ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಇದರಲ್ಲಿ ಒಂದು ಸ್ಪೆಷಲೈಸೇಷನ್ ಇರಬೇಕಾಗತ್ತೆ. ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಸೊ ಎಲ್ಲಿ ಅಂತ ಹೇಳಿದರೆ BFSI ಸೆಕ್ಟರ್ ಆ್ಯಂಡ್ ಆರ್ ಲಾರ್ಜ್ ಕಾರ್ಪೊರೇಟ್ಸ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಸೊ ಈ 4 ಇಯರ್ಸಲ್ಲಿ 2 ಇಯರ್ಸ್ ಸಿವಿಲ್, ಎಲೆಕ್ಟ್ರಿಕಲ್ ಆ್ಯಂಡ್ ವೇರಿಯಸ್ ಇಂಜಿನಿಯರಿಂಗ್ ಆ್ಯಕ್ಟಿವಿಟೀಸನ್ನು ಹ್ಯಾಂಡಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ, ಇದರಲ್ಲಿ ಮ್ಯಾನೇಜರ್, ಮಿನಿಮಮ್ 25 ಮ್ಯಾಕ್ಸಿಮಮ್ 35. ಎಜುಕೇಷನಲ್ ಕ್ವಾಲಿಫಿಕೇಷನ್ ಯಾವುದೇ ಸ್ಟ್ರೀಮಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕಂತಂದರೆ ಕಮಿಷನ್ಡ್ ಸರ್ವಿಸ್ ನೋಟ್ ಬಿಲೋ ದ ರ್ಯಾಂಕ್ ಆಫ್ ಕ್ಯಾಪ್ಟನ್ ರ್ಯಾಂಕಿಗಿಂತ ಬಿಲೋ ಇರುವಂತಹ ರ್ಯಾಂಕಿಂಗಲ್ಲಿ ವರ್ಕ್ ಮಾಡಿದರೆ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಂಡಿಯನ್ ಆರ್ಮಿ ಆರ್ ಇಕ್ವಿವ್ಯಾಲೆಂಟ್ ರ್ಯಾಂಕ್ ಇನ್ ಇಂಡಿಯನ್ ನೇವಿ, ಏರ್ಫೋರ್ಸ್ ಅಥವಾ ಅಸಿಸ್ಟೆಂಟ್ ಸೂಪರಿಡೆಂಟ್, ಡೆಪ್ಯೂಟಿ ಸೂಪರಿಡೆಂಟ್, ಅಸಿಸ್ಟೆಂಟ್ ಕಮಾಂಡೆಂಟ್, ಡೆಪ್ಯೂಟಿ ಕಮಾಂಡೆಂಟ್ ಇನ್ ಇಂಡಿಯನ್ ಪೊಲೀಸ್. ಸೊ ಈ ಥರ ಕ್ವಾಲಿಫಿಕೇಷನ್ ಇರುವವರು ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ ಸೇಮ್ ಎಕ್ಸ್ಪೀರಿಯನ್ಸ್ ಸೆಕ್ಯೂರಿಟಿ ಫೀಲ್ಡಲ್ಲಿ ಸೇಮ್ ಎಕ್ಸ್ಪೀರಿಯನ್ಸ್ ಇರುವಂತಹ, ಅದು ಕೂಡ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಪ್ರಿಫರೆನ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಅಷ್ಟೇ ಹಾಕಬೇಕಾಗತ್ತೆ. ಸೊ www.idbibank.in, ಸೊ ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಡಿಸೆಂಬರ್ 25, 2023. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ ಕೊಟ್ಟಿರುವಂತಹ ನೋಟಿಫೈಡ್ ಪೊಸಿಷನಲ್ಲಿ ಒಂದು ಪೋಸ್ಟಿಗಷ್ಟೇ ಅಪ್ಲೈ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.